ಒಂದು ಕಡೆ ಮೂಡ ಪ್ರಾಸಿಕ್ಯೂಷನ್ ಟೆನ್ಷನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ಮೊಳಗಲಿದೆ ಅಹಿಂದ ಕೂಗು. ಇಪ್ಪತ್ತೇಳಕ್ಕೆ ಅಹಿಂದ ಹೋರಾಟ ಮತ್ತು ಬೆಂಗಳೂರಲ್ಲಿ ರಾಜಭವನ ಚಲೋ. ಸಿದ್ದರಾಮಯ್ಯ ಅಭಿಮಾನಿಗಳ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗ್ತಾ ಇದೆ. ಆಗಸ್ಟ್ 27 ರಾಜ್ಯಪಾಲರ ವಿರುದ್ಧ ಅಹಿಂದ ಕೆಲ ಒಕ್ಕೂಟಗಳಿಂದ ಪ್ರತಿಭಟನೆ. ಕಾರಣ, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದ್ರಿಂದ ಅಹಿಂದ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಪರ ಸಂಘಟನೆಗಳು ರಾಜಭವನ ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡಿವೆ. ಇದು ಆಗಸ್ಟ್ 27ಕ್ಕೆ ಅಂದರೆ ನಾಡಿದ್ದು ನಡೀತಕ್ಕಂಥ ಕಾರ್ಯಕ್ರಮ. ಮಂಗಳವಾರ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಕೆಲವೊಂದು ಅಹಿಂದ ಸಂಘಟನೆಗಳ ಕಾರ್ಯಕರ್ತರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಶಕ್ತಿ ಪ್ರದರ್ಶನವನ್ನು ಮಾಡಲಿದ್ದಾರೆ. ಅಂದರೆ ನಾವೆಲ್ಲರೂ ಕೂಡ ಅಹಿಂದ ಒಕ್ಕೂಟ ಸಿದ್ದರಾಮಯ್ಯನವರ ಪರ ಇದ್ದೀವಿ, ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಸಂವಿಧಾನಿಕ ಅನ್ನೋ ರೀತಿಯಲ್ಲಿ ರಾಜಭವನ ಚಲೋ ಹೆಸರಿನಲ್ಲಿ ನಡೆಯಲಿದೆ ಸಿದ್ದು ಪರ ಬ್ಯಾಟಿಂಗ್. ರಾಜಭವನ ಚಲೋ ಹೆಸರಲ್ಲಿ ನಡೆಯಲಿದೆ ಸಿದ್ದು ಪರ ಬ್ಯಾಟಿಂಗ್. ಬೆಂಗಳೂರಿನಲ್ಲಿ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗ್ತಾ ಇದೆ. ರಾಜಕೀಯ ಹೋರಾಟ, ಕಾನೂನು ಹೋರಾಟದ ಜೊತೆಗೆ ಅಹಿಂದ ಹೋರಾಟ ಕೂಡ ನಡೆಯುತ್ತೆ. ಮೈಸೂರು ಚಲೋ ಪಾದಯಾತ್ರೆಗೆ ಮುಖ್ಯಮಂತ್ರಿಗಳು ಈ ಹಿಂದೆನೆ ಜನಾಂದೋಲನ ಸಮಾವೇಶವನ್ನ ಒಂದು ದಿನದ ಮೊದಲೇ ಮೈಸೂರಿನಲ್ಲಿ ಮಾಡಿದ್ರು. ಅದರ ಜೊತೆಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಶಕ್ತಿ ಪ್ರದರ್ಶನದ ಸಂದೇಶವನ್ನು ಕೊಡಲಾಗಿತ್ತು. ಈಗ ಹಿಂದುಳಿದ ವರ್ಗಗಳ ಕೆಲವು ಒಕ್ಕೂಟಗಳಿಂದ ಈ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಆಗಸ್ಟ್ 29ಕ್ಕೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿಯ ವಿಚಾರಣೆ ಮತ್ತೆ ಬರ್ತಾ ಇದೆ. ಅದಕ್ಕಿಂತ 2 ದಿನ ಮೊದಲೇ ಬೆಂಗಳೂರಿನಲ್ಲಿ ರಾಜಭವನ ಚಲೋ ಕುತೂಹಲ ಕೂಡ ನಡೆದಿದೆ. ಅಂದರೆ ಮುಖ್ಯಮಂತ್ರಿಗಳ ಪರವಾಗಿ ರಾಜ್ಯದ ಜನ ಎಷ್ಟರ ಮಟ್ಟಿಗಿದ್ದಾರೆ, ಇದನ್ನು ಒಂದು ಸಂದೇಶದ ರೂಪದಲ್ಲಿ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ತಲುಪಿಸುವಂತಹ ಉದ್ದೇಶ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಅಹಿಂದ ವರ್ಗಗಳ ಹೋರಾಟ ಯಾವ ರೀತಿ ಇರುತ್ತೆ, ಈ ಕಾರ್ಯಕ್ರಮದ ರೂಪುರೇಷೆ ಹೇಗೆ, ಯಾರ ನಾಯಕತ್ವದಲ್ಲಿ ನಡೀತಾ ಇರತಕ್ಕಂಥದ್ದು, ಮತ್ತು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಮತ್ತು ಸಂದೇಶ ಏನು? ಅರವಿಂದ್, ಪ್ರಮುಖವಾಗಿ ಇದು ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಎಲ್ಲ ಹಿಂದುಳಿದ ವರ್ಗಗಳ ಒಕ್ಕೂಟದ ಸದಸ್ಯರು ಕೂಡ ಭಾಗವಹಿಸಿ ಹೋರಾಟ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ನಡೆ ಸರಿಯಲ್ಲ ಅನ್ನುವಂಥ ಖಂಡಿಸಿ ಒಂದು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಂತರ ರಾಜಭವನ ಚಲೋ ಅನ್ನುವಂಥ ರಾಜಭವನ ಮುತ್ತಿಗೆ ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ಮುಂದಾಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಒಂದು ಹಂತದ ನಂತರ JDSನ ನಂತರದಲ್ಲಿ ಅವರು ಕಾಂಗ್ರೆಸ್ಗೆ ಬರುವ ಮಧ್ಯದಲ್ಲಿ ಅಹಿಂದ ಹೋರಾಟವನ್ನು ರೂಪಿಸಿದಂಥವರು, ರಾಜ್ಯದ ಅಹಿಂದ ಧ್ವನಿಯಾಗಿ ಗುರುಸ್ಕೊಂಡಂಥವರು ಸಿದ್ದರಾಮಯ್ಯ ಅವರು. ಈಗ ಮುಖ್ಯಮಂತ್ರಿಗಳಾಗಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದರಿಂದ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಆ ಸಮುದಾಯಗಳು ಮುಖ್ಯಮಂತ್ರಿಗಳ ಪರ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಮಂಗಳವಾರ 27ನೇ ತಾರೀಕು ಬೆಂಗಳೂರಿನಲ್ಲಿ ರಾಜಭವನ ಚಲೋ ಅನ್ನುವಂಥ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಬೇಕು ಅನ್ನುವಂಥದ್ದು ತೀರ್ಮಾನವನ್ನು ಅಹಿಂದ ವರ್ಗದ ಎಲ್ಲ ಒಕ್ಕೂಟಗಳು ಸೇರಿ ಮಾಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಟ್ಟಾರೆ ಮುಖ್ಯಮಂತ್ರಿಗಳ ಪರವಾಗಿ ನಡೀತಕ್ಕಂಥ ಒಂದು ಶಕ್ತಿ ಪ್ರದರ್ಶನ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸಹಜವಾಗಿ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಹಮ್ಮಿಕೊಂಡಾಗ ಯಾವ ಪರಿಪ್ರಮಾಣದ ಜನ ಇದ್ದರು, ಅದು ಮುಖ್ಯಮಂತ್ರಿಗಳಿಗೆ ಇರತಕ್ಕಂಥ ಜನಬಲ, ಅದನ್ನೇ ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕೆ ಈಗ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ.